ಇವತ್ತು ಸತ್ಯ ಅವರೊಂದು ಲೆಜೆಂಡ್ರಿ ಹೋಟ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಸತ್ಯ ಯಾವುದು? ಮತ್ತು ಇಲ್ಲಿ ಬಂದರೆ ದೋಸೆ ಮಿಸ್ ಮಾಡೋಂಗೇ ಇಲ್ಲ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ಸತ್ಯ ಅವರೊಂದು ಲೆಜೆಂಡ್ರಿ ಹೋಟ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಸತ್ಯ ಯಾವುದು? ಚಾಲುಕ್ಯ ಸಾಮ್ರಾಟು ಹೊಸ ಅವತಾರ ಪಡ್ಕೊಂಡಿದೆ, ಅದ್ದೂರಿಯಾಗಿ ಓಪನ್ ಆಗಿದೆ ಕುಮಾರ ಕೃಪಾನಲ್ಲಿ. ಕಂಪ್ಲೀಟ್ ಅಡ್ರೆಸ್ ಎಲ್ಲ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಪಾರ್ಕಿಂಗು ತೊಂದರೆ ಇಲ್ಲ, ವ್ಯಾಲೆ ಪಾರ್ಕಿಂಗ್ ಎಲ್ಲ ಇದೆ. ಸೊ ನಿನಗೆ ಎಕ್ಸ್ಪೆಕ್ಟೇಷನ್ ಏನಿದೆ? ಒಂದು ಯಾವುದೋ ರೀಲ್ಸಲ್ಲಿ ನೋಡ್ತಾ ಇದ್ದೆ ನಾನು, ರಾಜ್ಕುಮಾರ್ ಅವ್ರದ್ದು ಆ ಫೋಟೋ, ಆ ಮುಂದೆಗಡೆ ಸ್ಟ್ಯಾಚು, ಅದೆಲ್ಲ ಸಿಕ್ಕಾಪಟ್ಟೆ ಇದು ಮಾಡ್ತಿತ್ತು. ಕಂಪ್ಲೀಟಾಗಿ ನಮ್ಮ ವೀಡಿಯೋದಲ್ಲೆಲ್ಲ ತೋರಿಸೋಣ ಇವತ್ತು. ಹೌದು, ರೀಲ್ನಲ್ಲಿ ಸುಮ್ಮನೆ ಹಂಗೆ ಬಂದು ಹೋಗುತ್ತೆ. ನಮ್ಮದು ಕಂಪ್ಲೀಟ್ ಟೂರ್ ಇರುತ್ತೆ. ಲಾಂಗ್ ಫಾರ್ಮ್ಯಾಟ್ ವೀಡಿಯೋ ಮಾಡೋದ್ರಲ್ಲಿ ನಮಗೆ ಸಮಾಧಾನ ಕೊಡುತ್ತೆ. ಸೊ ಅದಕ್ಕೆ ನಾವು ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಶಾರ್ಟ್ ಫಾರ್ಮ್ನಲ್ಲಿ ಏನೇ ಬಂದಿರ್ಬೋದು, ಸೊ ನಮಗೆ ಲಾಂಗ್ ಫಾರ್ಮ್ಯಾಟ್ ವೀಡಿಯೋ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಸೊ ಇನ್ ಡೆಪ್ತು ಚಾಲುಕ್ಯ ಸಾಮ್ರಾಟ್ದು ಎಪಿಸೋಡ್ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ವಿ. ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಶಶಾಂಕ್ ಅಂತ. ಸರ್ ಅದ್ದೂರಿಯಾಗಿ ಇಷ್ಟು ದೊಡ್ಡದಾಗಿ ಮಾಡಿದ್ದೀರಾ ಇದನ್ನು. ಸೊ ನಾನು ರೀಲ್ಸಲ್ಲೆಲ್ಲ ನೋಡ್ತಾ ಇದ್ದೆ, ಸುಮ್ಮನೆ ಹಾಗೆ ಬಂದು ಹೋಗ್ತಾ ಇತ್ತು. ಸೊ ಡೀಟೇಲಾಗಿ ನಮಗೊಂದು ಟೂರ್ ಮಾಡಿಸ್ಕೊಡ್ತೀರಾ ನೀವು? ಓಕೆ. ಅಣ್ಣವ್ರದ್ದು ಯಾವುದೋ ಒಂದು ಒಳ್ಳೆ ಚಾಲುಕ್ಯದು ಒಂದು ಗೆಟಪಲ್ಲಿ ಒಂದು ಒಳ್ಳೆ ಪೇಂಟಿಂಗ್ ಇದೆಯಂತೆ, ಪುಲಿಕೇಶಿ ಅದನ್ನು ನನಗೆ ತೋರಿಸ್ಕೊಡ್ಬೇಕು ನೀವು. ನಡೀರಿ ಹೋಗೋಣ. ಇವ್ರು ಬಂದುಬಿಟ್ಟು ಸತ್ಯಾಶ್ರಯ ಪುಲಿಕೇಶಿ ಅಂತ. ಅವ್ರ ರೆಪ್ಲಿಕಾ ಬಂದು ಪ್ಯೂರ್ ಮಾರ್ಬಲಲ್ಲಿ ಇದು ಮಾಡಿದ್ವಿ, ಎನ್ಗ್ರೇವ್ ಮಾಡಿದ್ದೀವಿ. ಇದು ಇಮ್ಮಡಿ ಪುಲಿಕೇಶಿ ಅವರ ನೆಕ್ಸ್ಟು ಅಂದರೆ ಆಡಳಿತ ತೊಗೊಂಡಿರೋದು ಚಾಲುಕ್ಯ ಡೈನಾಸ್ಟಿ. ಪೂರ್ತಿ ಹೋಟೆಲ್ ಬಂದುಬಿಟ್ಟು ಅದೇ ಥೀಮಲ್ಲಿದೆ. ಚಾಲುಕ್ಯ ನಮ್ಮ ರಾಜ್ಯ ಏನಿತ್ತು, ಸಾಮ್ರಾಜ್ಯ ಏನಿತ್ತು, ಅದೇ ಇದರಲ್ಲಿ ಮಾಡಿದ್ದೀವಿ. ಪೂರ್ತಿ ಟೆಂಪಲ್ ಸ್ಟ್ರಕ್ಚರ್ ಆ ಥರದಲ್ಲಿ ಮಾಡಿದ್ದೀವಿ. ಈ ಕಡೆ ಬಂದರೆ ಲೈವ್ ಕೌಂಟ್ರ್ ಇದೆ. ಚಾಲುಕ್ಯ ಅಂದರೆ ಜನಕ್ಕೆ ಫಸ್ಟ್ ನೆನಪಾಗೋದು ರವಾ ಇಡ್ಲಿ, ಮಸಾಲೆ ದೋಸೆ, ಬಾದಾಮ್ ಹಲ್ವಾ. ಸೊ ಅಲ್ಲಿ ಬಂದುಬಿಟ್ಟು ನಾವು ರವಾ ಇಡ್ಲಿ 7 ಟೈಪ್ ಇಡ್ಲಿ ಮಾಡ್ತೀವಿ. ವೆಜಿಟೇಬಲ್ ಇಡ್ಲಿ, ಬಟನ್ ಇಡ್ಲಿ, ರವಾ ಇಡ್ಲಿ, ಸಬ್ಬಕ್ಕಿ ಇಡ್ಲಿ ಅಂತ. ನಮ್ಮದು ದೋಸೆ ಸೆಕ್ಷನ್ನು. ಇಲ್ಲಿ ಟೋಟಲ್ 4 ತವಾ ಇದೆ, ಮೇಲ್ಗಡೆ 2 ತವಾ ಇದೆ. ಇಲ್ಲಿ ಬಂದುಬಿಟ್ಟು ಖಾಲಿ ಮಸಾಲೆ ದೋಸೆನ ಹಾಕ್ತೀವಿ. ಮಸಾಲೆ ದೋಸೆ ಅಂದರೆ ನಮ್ಮ ಡಿಮಾಂಡ್ ಇರೋದೇ ಮಸಾಲೆ ದೋಸೆಗೆ. ಸ್ಯಾಟರ್ಡೆ ಚಾಲುಕ್ಯ ಹೋಟೆಲಲ್ಲಿ ಫೇಮಸ್ಸೇ ನಾನು ತಿಂದಿರೋ ಟ್ರಯಾಂಗಲ್ ಮಸಾಲೆ ದೋಸೆ. ಹೌದು ಹೌದು. ಜನ ಅದಕ್ಕೆ ಹೆಸರು ಇಟ್ಟಿದ್ದಾರೆ, ರೆಡ್ ದೋಸೆ, ಟ್ರಯಾಂಗಲ್ ದೋಸೆ, ಆರೆಂಜ್ ದೋಸೆ ಅಂತ. ಈ ಕಡೆ ಬಂದರೆ ಇದು ನಮ್ಮ ನಾರ್ತ್ ಇಂಡಿಯನ್ ಸೆಕ್ಷನು ಮತ್ತು ಚೈನೀಸ್ ಸೆಕ್ಷನ್ನು. ಓಕೆ. ನಾವು ಚರ್ಚ್ ಸ್ಟ್ರೀಟಲ್ಲಿ ಓಪನ್ ಮಾಡಿದವಾಗ 2022ರಲ್ಲಿ ಒಂದು ಹೊಸ ಐಟಮ್ ಇಂಟ್ರೊಡ್ಯೂಸ್ ಮಾಡಿದ್ವಿ ಚಾಲುಕ್ಯಗೆ, ಪಡ್ಡು ಅಂತ. ಗೀ ಪಡ್ಡು ಅಂತ ಅದಕ್ಕೆ ಹೆಸರಿಟ್ವಿ. ಅದಿಲ್ಲಿ ಬಂದುಬಿಟ್ಟು ಲೈವ್ ಆಗಿ ಹಾಕ್ತಾ ಇರ್ತಾರೆ ಈ ಕಡೆಯಿಂದ. ಆರ್ಡರ್ ಕೊಟ್ಟವಾಗ ಇಲ್ಲಿ ಲೈವ್ ಆಗಿ ಹಾಕಿ 5-5 ನಿಮಿಷಕ್ಕೂ ಹೊಸದೊಂದು ಕೊಡ್ತಾ ಇರ್ತಾರೆ. ಟೋಟಲ್ 200 ಜನ ಇದ್ದಾರೆ, 200ರಿಂದ 220 ಜನ ಇದ್ದಾರೆ ನಮ್ಮಲ್ಲಿ. ಇದು ಬಂದ್ಬಿಟ್ಟು ನಮ್ಮ ಹೋಮ್ ಮೇಡ್ ಐಸ್ ಕ್ರೀಮ್ ಅಂತ. ಇದು ಬೆಂಗಳೂರಲ್ಲಿ ಎಲ್ಲೂ ಇಲ್ಲ ಈ ಥೀಮ್ ಬಂದ್ಬಿಟ್ಟು. ಈ ಥೀಮ್ನ ಆ್ಯಕ್ಚುಲಿ ಒಂದು ಹೆಸರಾಂತ ಹೋಟ್ಲಿಂದಾನೇ ಕರ್ಕೊಂಬಂದ್ವಿ ಒಬ್ಬರನ್ನ ಮಾಡೋರನ್ನ. ಇಲ್ಲೇನು ಮಾಡ್ತೀವಿ, ನಾವೇ ಐಸ್ ಕ್ರೀಮ್ ಮಾಡಿಬಿಟ್ಟು ಗೋಡನಲ್ಲಿ ಐಸ್ ಕ್ರೀಮ್ ಮಾಡಿಬಿಟ್ಟು ಇಲ್ಲಿ ತಂದು ಹಾಕ್ತೀವಿ. ಆಮೇಲೆ ಇಲ್ಲಿ ರೋಲ್ಡ್ ಐಸ್ ಕ್ರೀಮ್ ಅಂತ ಒಂದಿದೆ. ಈ ಲೈವ್ ಆಗಿ ಅಲ್ಲೇ ಯಾವ ಫ್ಲೇವರ್ ಹೇಳ್ತೀರಾ ಆ ಫ್ಲೇವರ್ ಮಾಡಿ ಅದನ್ನು ರೋಲ್ ಮಾಡಿಕೊಡ್ತೀವಿ. ಅದೀಗ ಅಪ್ಕಮಿಂಗ್ ಡೇಸ್ ಇನ್ನೊಂದು 3-4 ಡೇಸಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದನ್ನು. ಆಚೆಗಡೆ ಬಂದರೆ ನಮ್ಮ ಸ್ವೀಟ್ ಕೌಂಟ್ರ್ ಇದೆ. ಇದು ಪೂರ್ತಿ ಇಂಟೀರಿಯರ್ ಬಂದುಬಿಟ್ಟು ಎಲ್ಲ ಸ್ಯಾಂಡ್ ಸ್ಟೋನು, ರಾಜಸ್ಥಾನಿಂದ. ಇದು ನಮ್ಮ ಸ್ವೀಟ್ ಕೌಂಟ್ರು. ಪ್ರತಿಯೊಂದು ಇಲ್ಲೇ ಹೋಮ್ ಮೇಡೆ, ಯಾವುದು ಹೊರಗಡೆಯಿಂದ ತರ್ತಾ ಇಲ್ಲ. ನಾವೇನು ಐಟಮ್ ಯೂಸ್ ಮಾಡ್ತಾ ಇದ್ದೀವಿ ಅದರಲ್ಲಿ 95% ಎಲ್ಲ ನಾವೇ ಪೌಡ್ರ್ ಮಾಡ್ಕೊಂಡು ಯೂಸ್ ಮಾಡ್ತೀವಿ. ಆರ್ಟಿಫಿಷಿಯಲ್ ಪ್ರಾಡಕ್ಟ್ಸ್ ಆಗಲಿ, ಟೇಸ್ಟ್ ಎನ್ಹಾನ್ಸರ್ಸ್ ಆಗಲಿ ಯಾವುದು ಯೂಸ್ ಮಾಡ್ತಾ ಇಲ್ಲ.
ನಿಮ್ಮಲ್ಲಿ ಫೇಮಸ್ಸು ಚಾಲುಕ್ಯ ಹೋಟೆಲ್ ಬಾದಾಮ್ ಹಲ್ವಾ. ಬಾದಾಮ್ ಹಲ್ವಾ ಫೇಮಸ್. ಅದಕ್ಕೋಸ್ಕರ 2 ಟ್ರೇಯಲ್ಲಿ ದೊಡ್ಡದಾಗಿ ಬಾದಾಮ್ ಹಲ್ವಾ ಹೇಗೆ ಡಿಮ್ಯಾಂಡ್ ಇದೆ ಅಂದ್ರೆ ಸಂಡೇ ಜನ ಯಾವ ಲೆವೆಲ್ಗೆ ಅದು ಇದು ಮಾಡ್ತಾರೆ, ನಮ್ಗೆ 10 ಗಂಟೆಗೆ ಬಾದಾಮ್ ಹಲ್ವಾ ಖಾಲಿ ಆಗ್ಬಿಡುತ್ತೆ. ಓಕೆ ಓಕೆ. ಎಷ್ಟು ತನಕ ಮಾಡ್ತೀರಾ? ಬಾದಾಮ್ ಹಲ್ವಾ ಡೈಲಿ 20 kg ಸೇಲ್ ಮಾಡ್ತೀವಿ. 20 ಕೆಜಿನೂ ಸೋಲ್ಡ್ ಆಗ್ಬಿಡುತ್ತೆ. ಸೋಲ್ಡ್ ಆಗ್ಬಿಡುತ್ತೆ ಎವ್ರಿ ಡೇ ಫ್ರೆಶ್. ಓಕೆ ಓಕೆ. ಅಂದರೆ ಖಾಲಿ ಆಯಿತು ಅಂದರೆ ಮತ್ತೆ ನಾಳೆನೇ ಮಾಡೋದು. ಅದು ಫ್ರೆಶ್ ಆಗಿ ಮಾಡ್ತೀವಿ, ಬೆಳಗ್ಗೆ ಇಡ್ತೀವಿ, 10 ಗಂಟೆ 11 ಗಂಟೆ ಕ್ಲೋಸ್ ಆಗುತ್ತೆ ಅಷ್ಟೇ, ಮತ್ತೆ ಮಾಡೋದಿಲ್ಲ. ಮತ್ತೆ ಮಾಡೋದು. ಅಂದರೆ ಫಸ್ಟ್ ಬೆಳಗ್ಗೆನೇ ಬಂದು ತೊಗೊಂಡು ಟೇಸ್ಟ್ ಮಾಡಬೇಕು ಇದನ್ನ. ಸೊ ಅಂದರೆ ಈ ಫ್ಲೋರ್ ಏನಿದೆ ಗ್ರೌಂಡ್ ಫ್ಲೋರ್ ಬಂದು ಇದು ಬಂದ್ಬಿಟ್ಟು QSR ಅಂದರೆ ಯಾರು ಅರ್ಜೆಂಟಾಗಿ ಬಂದಿರ್ತಾರೆ, ಬೇಗ ಬೇಗ ಕೆಲ್ಸಕ್ಕೆ ಹೋಗೋರು, ಆಮೇಲೆ ಸಾಮಾನ್ಯ ವ್ಯಕ್ತಿಗಳಿಗೆ ನಾರ್ಮಲ್ ಆಗಿ ನಮ್ಮ ಥರ ಇರ್ತಾರೆ, ಈಗ ಡ್ಯೂಟಿಗೆ ಹೋಗೋ ಟೈಮ್ ಆಗುತ್ತೆ, ಊಟ ಬೇಗ ಬಂದು ತಗೊಂಡು ಇಲ್ಲೇ ತಿನ್ಕೊಂಡು ಹೋಗ್ತಾರೆ. ಮೇಲ್ಗಡೆ ಬಂದರೆ ಫೈನ್ ಡೈನ್ ಇದೆ. ಬನ್ನಿ. ಈಗ ನಾವು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಇದು ಫೈನ್ ಡೈನಿಂಗ್ ಎಸ್ಟಾಬ್ಲಿಷ್ಮೆಂಟು. ಇಲ್ಲಿ ಇದು ಬಂದು ಇಮ್ಮಡಿ ಪುಲಿಕೇಶಿ ಅಂತ ಮೂವಿ ಬಂತು, ಅದರಲ್ಲಿ ಅಣ್ಣವರದ್ದೇನಿದೆ ಅದು ಪೇಂಟಿಂಗ್, ಹ್ಯಾಂಡ್ ಡ್ರಾನ್ ಪೇಂಟಿಂಗ್ ಇದು. ಓಕೆ. ಸೊ ಇದು ಆ್ಯಕ್ಚುಲಿ ನಮ್ಮದು ಏನು ಹೇಳ್ತಾರೆ ಒಂಥರ ಮಾರ್ಕ್ ಇದ್ದಂಗೆ. ಇಲ್ಲಿ ಬಂದರೆ ಫಸ್ಟು ಅಟ್ರಾಕ್ಟ್ ಆಗೋದೇ ಜನ ಇದಕ್ಕೆ. ಹೌದು, ತುಂಬಾ ಚೆನ್ನಾಗಿದೆ. ಇಷ್ಟು ದೊಡ್ಡ ಪೇಂಟಿಂಗು ತುಂಬಾ ಚೆನ್ನಾಗಿ ಕಾಣ್ತಿದೆ ಇದು. ರಿಯಲಿ ತುಂಬ ಚೆನ್ನಾಗಿದೆ. ಇಲ್ಲಿ ಇದೇನೋ ಫೈನ್ ಡೈನ್ ಯಾರನ್ನ ಬಂದರೆ ಇಲ್ಲಿ ಇದೇ ಥರ ಸಿಂಹಾಸನ ಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬಂದವರಲ್ಲ, ಇಲ್ಲಿ ಬಂದು ಚೆನ್ನಾಗಿ ಊಟ ಮಾಡಿ ಟೈಮ್ ಸ್ಪೆಂಡ್ ಮಾಡೋಗ್ತಾರೆ. ಆ್ಯಂಬಿಯನ್ಸು ಅದೇ ಥರ ಇದೆ ಇಲ್ಲಿ. ಮತ್ತು ಟೇಬಲ್ಗಳೆಲ್ಲ ಬಂದ್ಬಿಟ್ಟು ಇಂಡೋನೇಷಿಯನ್ ಟೀ ಕೋಟ್ಗಳು. ಖಾಲಿ ಇದಕ್ಕೋಸ್ಕರ ನಾವು ಇಷ್ಟು ಡಿಲೇ ಮಾಡಿ ಓಪನ್ ಮಾಡೋದು, ಇಲ್ಲಾಂದರೆ ಬೇಗ ಓಪನ್ ಆಗಿರೋದು. ಸೆಲೆಬ್ರಿಟೀಸು ಅಂತ ಯಾರ್ಯಾರು ಬರ್ತಾ ಇರ್ತಾರೆ ಇಲ್ಲಿ? ಸೆಲೆಬ್ರಿಟೀಸು ಆ್ಯಕ್ಚುಲಿ ಹಳೆ ಚಾಲುಕ್ಯ ಅಂದರೆ ಮಿನಿ ವಿಧಾನಸೌಧ ಅಂತ ಹೇಳ್ತಾ ಇದ್ರು ಎಲ್ಲ. ಅಸೆಂಬ್ಲಿಲಿ ಆಗೋ ಅಮೆಂಡ್ಮೆಂಟ್ಗಳೆಲ್ಲ ಫಸ್ಟ್ ಚಾಲುಕ್ಯಲಾಗಿ ಆಮೇಲೆ ಅಲ್ಲಿ ಇದಾಗ್ತಿತ್ತಂತೆ, ಸ್ಟೇಟ್ ಆಗ್ತಾ ಇತ್ತಂತೆ. ಸೊ ಇವಾಗಲೂ ಹಾಗೆ ನಡೀತಾ ಇದೆ. ಪೊಲಿಟಿಷಿಯನ್ಸು, ಸೆಲೆಬ್ರಿಟೀಸ್ಗಳು ಎಲ್ಲ ಈ ಯಾರು ಕವಿತೆಗಾರರು, ಕವಿಗಳೆಲ್ಲ ಬರ್ತಾ ಇರ್ತಾರೆ. ಬಂದವಾಗ ಫಸ್ಟ್ ಕೇಳೋದೆ ನಮ್ಮದು ಲಘುಹಾರ ಬಾದಾಮ್ ಹಲ್ವಾ ರವಾ ಇಡ್ಲಿ ಪ್ಯಾಕ್ ಮೀಲ್ ಅಲ್ಲಿಗೆ. ಸೂಪರ್. ಎಷ್ಟು ಜನ ಕೆಪಾಸಿಟಿ ಇದೆ ಇಲ್ಲಿ? ಇದು ಆ್ಯಕ್ಚುಲಿ 130 ಕೆಪಾಸಿಟಿ. 130 ಕೆಪಾಸಿಟಿ. ಅಂದರೆ ವೇಟಿಂಗಲ್ಲಿ ಬಂದರೆ ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಬೇಕಾಗುತ್ತೆ. ವೇಟಿಂಗಲ್ಲಿ ನಾವು ರಿಸರ್ವೇಷನ್ನೇ ಕ್ಲೋಸ್ ಮಾಡಿಟ್ಟಿದ್ದೀವಿ ಫುಲ್, ಅಷ್ಟು ಇದಾಗತ್ತೆ. ಯಾವ ಫಸ್ಟ್ ಕಮ್ ಫಸ್ಟ್ ಸರ್ವ್. ಹಾಂ, ಅದೇ ಥರ. ಇದು ಬಂದುಬಿಟ್ಟು ಚಾಲುಕ್ಯ ಸಾಮ್ರಾಜ್ಯದ ಮ್ಯಾಪು. ಇದು ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ, ನಾವು ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಡಿವೈಡ್ ಮಾಡಿದ್ದೀವಿ ಅಂತ. ಆ ಥರ ಏನಿಲ್ಲ. ನಮ್ದು ಆ್ಯಕ್ಚುಲಿ ಏನಿದೆ, ಚಾಲುಕ್ಯ ಡೈನಸ್ಟಿನ ಏನು ಮ್ಯಾಪ್ ಇದೆ ಔಟ್ಲೈನ್, ಅದನ್ನು ತೋರಿಸಿದ್ದೀವಿ. ಇದು ಬಂದ್ಬಿಟ್ಟು ಪಗೋಡ ಅಂತ, ಚಾಲುಕ್ಯ ಸಾಮ್ರಾಜ್ಯದ ಕಾಲಿನ ಫಸ್ಟ್ ನಾಣ್ಯ ಇದು. ಫಸ್ಟ್ ನಾಣ್ಯ ಇದು ಪಗೋಡ ಅಂತ ಕರೀತಾರೆ ಇದನ್ನು ಎಲಾಬ್ರೇಟ್ ಮಾಡಿ ಇಲ್ಲಿ ಇದು ಮಾಡಿದ್ದೀವಿ. ಹಾಗೆ ಈಚೆ ಕಡೆ ಬಂದರೆ ಚಾಲುಕ್ಯ ಅಂದ ತಕ್ಷಣ ಫಸ್ಟು ಇದು ಬರೋದು ಬಾದಾಮಿ ಐಹೊಳೆ. ಇದು ಬಾದಾಮಿ ಟೆಂಪಲ್ ಇದೆ ಆ್ಯಕ್ಚುಲಿ, ಎಲ್ಲ ಪ್ಯಾಲೇಸ್ ಥರ ಇದು ಮಾಡಿದ್ದಾರೆ. ಇದೇನು ಸ್ಕಲ್ಪ್ಚರ್ ನಮಗೆ ಹಿಸ್ಟ್ರಿಲಿ ಏನು ಬರುತ್ತೆ ಅದನ್ನೇ ಸ್ಟೋನ್ ಮೇಲೆ ಎನ್ಗ್ರೇವ್ ಮಾಡಿದ್ದಾರೆ, ಕಾರ್ವ್ ಮಾಡಿದ್ದಾರೆ. ಈ ಫ್ಲೋರ್ ಬಂದುಬಿಟ್ಟು 99% ಫುಲ್ ಸ್ಟೋನಲ್ಲೇ ಇದೆ, ಎಲ್ಲ ಸ್ಯಾಂಡ್ ಸ್ಟೋನಲ್ಲೇ ಇದೆ. ಇದು ಬಂದುಬಿಟ್ಟು ವಾಟರ್ ಫೌಂಟೇನು. ಆಚೆ ಈಚೆ ಚಾಲುಕ್ಯ ಸಾಮ್ರಾಜ್ಯದ ಆನೆ ಡಿಸೈನ್ ಏನಿದೆ ಇತಿಹಾಸದಲ್ಲಿ ಅದೇ ಡಿಸೈನಿಂದ ಮಾಡಿದ್ದೀವಿ. ಇದರಲ್ಲಿ ಜನ ಬಂದು ವೆಯ್ಟಿಂಗಲ್ಲಿ ಕೂತ್ಕೊಳ್ಳೋವಾಗ ಅವ್ರಿಗೆ ಬೋರ್ ಆಗಬಾರ್ದು, ಏನಾದರೂ ಒಂದು ಆ್ಯಂಬಿಯನ್ಸ್ ಇರಬೇಕು, ಅದನ್ನು ಎಂಜಾಯ್ ಮಾಡಬೇಕು ಅಂತ ಇದನ್ನು ಹಾಕಿದ್ದೀವಿ. ಇದು ಈಗ ಲುಕ್ ಕೊಡುವಂಥದ್ದಂದರೆ ಒಂದು ಅಣ್ಣವ್ರ ಫೋಟೋ, ಇನ್ನೊಂದು ಫೌಂಟೈನ್. ಇಲ್ಲ ನನಗೆ ಅಲ್ಲಿ ಅಷ್ಟೇ, ಅದನ್ನು ನನಗೆ ನೀವು ಅದೆಲ್ಲ ಲಾಂಚ್ನ ಅದೆಲ್ಲ ಮಾಡಿದ್ರಲ್ಲ, ಕಾಯಿನ್ ಗೋಲ್ಡ್ ಕಾಯಿನು ಮತ್ತು ಅದೆಲ್ಲ ಎಲ್ಲ ಟೋಟಲಿ ನೀವು ಸ್ಟೋರಲ್ಲಿ ಮಾಡಿರೋ ಇದು ತುಂಬ ಚೆನ್ನಾಗಿದೆ. ಮೇಲ್ಗಡೆ ಪಾರ್ಟಿ ಹಾಲ್ ಇದೆ, ಅಲ್ಲಿಗೆ ಹೋಗೋಣ. ನಾನು ನೋಡ್ದಂಗೆ ಇಲ್ಲಿ ಬಂದರೆ ಒಂದು ಹೋಟೆಲ್ ಅನಿಸ್ತಾನೆ ಇಲ್ಲ ನನಗೆ. ಇದು ಯಾವುದೋ ಒಂದು ಅರಮನೆಗೆ ಬಂದಿದ್ದೀನಿ ಅನ್ನೋ ಅಂತ ನನ್ನ ಫೀಲ್ ಆಗ್ತಾ ಇದೆ. ಈ ಪಾರ್ಟಿ ಹಾಲು ಅಷ್ಟೇ ನೋಡ್ತಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಹಾಗೆ ಇದು ನಮ್ಮದು ಗ್ರ್ಯಾಂಡ್ ಬಾಲ್ ರೂಮು. ಇದು ಬಂದುಬಿಟ್ಟು ಒಂದು 300 ಕೆಪಾಸಿಟಿ ಇದಿದೆ. ಇದು ನಮ್ಮ ಮಹಾವಿಷ್ಣು ರೆಪ್ಲಿಕಾ, 12 ಫೀಟು 350 kgs ಇದೆ. ಇದು ಬಂದುಬಿಟ್ಟು ಇದು ಕಾರ್ವ್ಡ್ ಇನ್ ರಾಜಸ್ಥಾನ್ ಓನ್ಲಿ. ಇದಕ್ಕೆ ಪೂಜೆ ಡೈಲಿ ಆಗ್ತಾ ಇರತ್ತೆ, ಅದಕ್ಕೋಸ್ಕರ ಇಲ್ಲಿ ಟರ್ಫ್ ಎಲ್ಲ ಹಾಕ್ಬಿಟ್ಟು ಖಾಲಿ ಇದು ಮಾಡ್ತಾ ಇರ್ತಾರೆ. ಇಲ್ಲಿ ಬಂದರೆ ಯಾವುದು ಬರ್ತಡೇ, ಯಾವ್ದಾರ ಸೆಲೆಬ್ರೇಷನ್, ಬರ್ಡೇ, ಮದುವೆ ಫಂಕ್ಷನ್ನು, ಓಕೆ, ಎಲ್ಲ ರಿಸೆಪ್ಷನ್, ಎಂಗೇಜ್ಮೆಂಟ್ಸು ಏನೇ ಬೇಕಾದರೂ ಇಲ್ಲಿ ಬಂದರೆ ಮಾಡ್ಕೊಬೋದು. ಎಷ್ಟು ಜನ ಕೆಪಾಸಿಟಿ ಇದು? ಇದು 300 ಕೆಪಾಸಿಟಿ ಇದು ಡೈನಿಂಗ್ ಇದೆ. ಆ್ಯಕ್ಚುಲಿ ನಮಗೆ ಸಿಟಿಯಲ್ಲಿರೋದ್ರಿಂದ ಪಾರ್ಕಿಂಗ್ ವ್ಯವಸ್ಥೆ ಬಂದು ವ್ಯಾಲೆ ಪಾರ್ಕಿಂಗ್ ಇದೆ ನಮ್ಮ ಹತ್ರ. 160 ಕೆಪಾಸಿಟಿ ವ್ಯಾಲೆ ನಾವು ಇದು ಮಾಡ್ಕೋತೀವಿ ನಮ್ಮ ಕಡೆಯಿಂದಲೇ. ಅದರಿಂದ ಯಾವುದೇ ಚಾರ್ಜಸ್ ಏನೂ ಇರೋಲ್ಲ, ಎಕ್ಸ್ಟ್ರಾ ಚಾರ್ಜಸ್ ಅದು ನಮ್ಮ ಕಡೆಯಿಂದಲೇ ಇರುತ್ತೆ. ಇದು ಬಂದುಬಿಟ್ಟು ಸ್ಟೇಜು. ಇದು ಆ್ಯಕ್ಚುಲಿ ಪ್ಯೂರ್ ಬ್ರಾಸ್ ಎನ್ಗ್ರೇವ್ ಮಾಡಿದ್ದಾರೆ ನೀಚೆ ಕೆಳಗಡೆ. ಹೌದು,
ಒಂದು ಒಳ್ಳೆ ಟೂರ್ ಮಾಡಿಸ್ರಿ ನನಗೆ. ಬಟ್ ಕಿಚನ್ನು ನಮ್ಮ ಸತ್ಯ ಬರ್ತಾರೆ, ಕಿಚನ್ದು ಸ್ವಲ್ಪ ಒಳಗಡೆ ಏನೇನು ಸ್ಪೆಷಲು ಏನು ಅಂತ ನಮ್ಮ ಸತ್ಯ ಅವ್ರಿಗೆ ಹಾಗೆ ತೋರಿಸ್ಬಿಡಿ ಹಾಗೆ. ಓಕೆ, ಥ್ಯಾಂಕ್ ಯು ಸರ್. ಸೊ ಈಗ ಚಾಲುಕ್ಯ ಸಾಮ್ರಾಟ್ ಕಿಚನ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಇಲ್ಲಿ ನಮ್ಮ ಸುಶಾಂತ್ ಅವರು ಇದ್ದಾರೆ, ಸೊ ಟೂರ್ ಮಾಡಿಸ್ತಾರೆ. ಏನೇನು ಪ್ರಿಪೇರ್ ಆಗ್ತಾ ಇದೆ ಸರ್ ಇಲ್ಲಿ? ಆ್ಯಕ್ಚುಲಿ ನಾವು ನಾರ್ತ್ ಇಂಡಿಯನ್ ಮಿಸನ್ ಪ್ಲಾ ಅಂತ ಹೇಳ್ತೇವೆ. ಎಲ್ಲ ಪ್ರಿಪರೇಷನ್ ಇವಾಗ ಮಾಡ್ಕೋತಾರೆ. ಅಲಾ ಕಾರ್ಟ್ ಕಿಚನ್, ನೀವೇನು ಆರ್ಡರ್ ಮಾಡ್ತೀರಾ ಅವಾಗ ಬಂದು ಇಲ್ಲಿ ಮಾಡ್ಕೊಡ್ತಾರೆ. ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇವಾಗ. ಸೊ ಇಲ್ಲೆಲ್ಲ ನಾರ್ತ್ ಇಂಡಿಯನ್, ಇದೆಲ್ಲ ನಾರ್ತ್ ಇಂಡಿಯನ್ ಮತ್ತೆ ಚೈನೀಸ್. ಈ ಕಡೆ ಬಂದರೆ ನಮ್ಮ ದೋಸೆ ಮತ್ತೆ ಸೌತ್ ಇಂಡಿಯನ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ದೋಸೆನೇ ಮೇನ್ ಇಂಪಾರ್ಟೆಂಟು. ಸೊ ತೋರಿಸಿ ಸರ್ ಯಾವ ಥರ ಮಾಡ್ತಾರೆ. ಚಾಲುಕ್ಯ ಸಾಮ್ರಾಟ್ದು ಸಿಗ್ನೇಚರ್ ಡಿಶ್ಶು ಮಸಾಲೆ ದೋಸೆ ಪ್ರಿಪೇರ್ ಆಗೋದು ಇಲ್ಲೇನೆ ಸರ್. ಇಲ್ಲಿ ಎಷ್ಟು 2 ಕೌಂಟರ್ ಮಾಡಿದ್ದೀರಾ? ಆ್ಯಕ್ಚುಲಿ 4 ತವಾ ಇದೆ, ಮೇಲ್ಗಡೆ ಒಂದು 2 ತವಾ ಇದೆ. ಎಟ್ ಅ ಟೈಮ್ ನಾವೇನು ಮಾಡ್ತೀವಿ 60 ದೋಸೆ ತೆಗಿತೀವಿ. 60 ದೋಸೆ ಮಾಡ್ಬೋದು. ಸೊ ಅದು ಪ್ರಿಪ್ರೇಷನ್ಸ್ ಎಲ್ಲ ಇದು ಬ್ಯಾಟರ್ ಮಾಡೋದು ಹಿಂದಿನ ದಿನಾನೇ ರೆಡಿ ಆಗುತ್ತಾ? ಹಿಂದಿನ ದಿನ ಪ್ರಿಪೇರ್ ಮಾಡ್ತೀವಿ, ಅದನ್ನ ಇವತ್ತು ಯೂಸ್ ಮಾಡ್ಕೋತೀವಿ. ಓಕೆ, ಪ್ರತಿಯೊಂದು ಪ್ರಿಪ್ರೇಷನ್ ಬಂದ್ಬಿಟ್ಟು ಇನ್ಹೌಸೇ ಆಗುತ್ತೆ. ಇದ್ರದ್ದು ಆ್ಯಕ್ಚುಲಿ ಅಂದರೆ ನಮ್ಮದು ಸೀಕ್ರೆಟ್ ಚಟ್ನಿ. ಹೌದು, ಎಲ್ಲಿ ಆಲ್ ಓವರ್ ಕಲರ್ ಎಲ್ಲೂ ಬರೋದಿಲ್ಲ ಬಿಡಿ. ಅದು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಅಲ್ಲದೆ ಆ ಕಲರ್ ತರ್ತೇವೆ. ಹೌದು, ನಮ್ಮ ದೋಸೆ ಭಟ್ರು ಮಾಡ್ತಾ ಇದ್ದಾರೆ ನೋಡಿ ಇವಾಗ. ಸರ್ ಇಲ್ಲಿ ಏನು ಸಿಗುತ್ತಾ? ಇದು ನೀವು ಆರ್ಡರ್ ಮಾಡಿದವಾಗ ಕಸ್ಟಮರ್ ಇಲ್ಲಿ ಬಿಲ್ ಕೊಡ್ತಾರೆ. ಹುಡುಗರು ಏನು ಮಾಡ್ತಾರೆ, ಆರ್ಡರ್ ಏನು ಹೇಳಿ ಇಲ್ಲಿ ಓದಿ ಹೇಳ್ತಾರೆ. ಇದು ಆ್ಯಕ್ಚುಲಿ ನಮ್ಮ ಪೂರಿ ಮತ್ತು ಬನ್ಸ್ ಸೆಕ್ಷನ್, ಮಂಗಳೂರು ಬನ್ಸ್ ಮತ್ತು ಪೂರಿ ಇಲ್ಲಿ ಹಾಕ್ತಾರೆ. ಹುಡುಗರು ಅದನ್ನು ತೊಗೊಂಡು ಇಲ್ಲಿ ಕಸ್ಟಮರ್ಗೆ ಇದರಲ್ಲಿ ಚಟ್ನಿ, ಸಾಗು, ಸಾಂಬಾರು, ಪೊಂಗಲ್ಲು, ಕೇಸರಿಬಾತ್, ಖಾರಬಾತ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಹಾಕಿಬಿಟ್ಟು ಸರ್ವಿಸ್. ಓಕೆ, ಸೊ ಮೇಲೇನೂ ಒಂದು ಕಿಚನ್ ಇದೆ, ಕೆಳಗಡೆನೂ ಒಂದು ಕಿಚನ್ ಇದೆ, ಕೆಳಗಡೆ ಒಂದು ಕಿಚನ್ ಇದೆ. ಇವಾಗ ಬಂದ್ಬಿಟ್ಟು ಬಲ್ಕ್ ಪ್ರಿಪ್ರೇಷನ್ ಎಲ್ಲ ಆಗುತ್ತೆ ಅದನ್ನು ತೋರಿಸ್ತೀನಿ ನಾನು. ಸೌತ್ ಇಂಡಿಯನ್ ಮೈನ್. ಸಿಕ್ಕಾಪಟ್ಟೆ ಶಬ್ದ ಇದೆ, ವಾಯ್ಸ್ ಯಾವ ಥರ ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ ಸರ್. ಇದು ಬಲ್ಕಾಗಿ ಪ್ರಿಪೇರ್ ಮಾಡೋ ಬಲ್ಕ್ ಪ್ರಿಪ್ರೇಷನ್, ಸೌತ್ ಇಂಡಿಯನ್ ಮೈನ್ ಪ್ರಿಪ್ರೇಷನ್ಸ್ ಇಲ್ಲೇ ಆಗುತ್ತೆ. ಈಗ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ರನ್ನಿಂಗ್ ಇರೋ ಕಿಚನ್ ಇದು. ಸೊ ಪಲ್ಯಗಳು, ರೈಸು, ಸಾಂಬಾರ್ ಎಲ್ಲ ಇಲ್ಲೇ ಆಗೋದು. ಓಕೆ, ಅವರು ನಮ್ಮ ಸೌತ್ ಇಂಡಿಯನ್ ಭಟ್ರುಗಳು ಇದ್ರು. ಓಕೆ, ಎಲ್ಲ ಅವನಿಂದ ಅಲ್ಲೇ ಇವರೇ ಮಾಡ್ತಾ ಇದ್ದಾರೆ. ಇವಾಗ ಏನು ಸಿಗ್ನೇಚರ್ ಐಟಮ್ಸ್ ಅಂತ ಹೇಳ್ತೀವಿ ಅದಕ್ಕೆ ಸೈಡ್ ಡಿಶ್ ಒಂದು ಕೊಡೋದು ಇವರೇ. ಓ ಸೂಪರ್. ಅದಕ್ಕೆ ತಕ್ಕಂಥ ಸೈಡ್ ಡಿಶ್ ನೋಡಿ. ಚಾಲುಕ್ಯ ಸಾಮ್ರಾಟ್ನಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಓಪನ್ ಕಿಚನ್ನು. ಪ್ರತಿಯೊಬ್ಬರು ಇಲ್ಲಿ ವಿಸಿಟ್ ಮಾಡೋರು ನೋಡ್ಬೋದು ಒಳಗಡೆ ಏನು ನಡೀತಾ ಇದೆ ಅಂತ. ಸೊ ಅದಕ್ಕೆ ನಿಮಗೆ ಕಂಪ್ಲೀಟ್ ಟೂರ್ ಮಾಡಿ ತೋರಿಸಿದ್ವಿ. ನಿಮಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆಗಿದೆ, ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಆದಷ್ಟು ಬೇಗ ಚಾಲುಕ್ಯ ಸಾಮ್ರಾಟ್ಗೆ ವಿಸಿಟ್ ಮಾಡಿ. ಈಗ ತಡ ಮಾಡಿದೆ, ಫುಡ್ ರಿವ್ಯೂಗೆ ಹೊಟ್ಟೋಗೋಣ, ನೋಡ್ತಾ ಇದ್ದೀವಿ. ಸೊ ನಾನು ಆರ್ಡರ್ ಮಾಡಿರೋಂಥ ಡಿಶಸ್ಸು ಹಳೆ ಚಾಲುಕ್ಯನಲ್ಲಿ ತುಂಬಾ ಜನಕ್ಕೆ ಫೇವ್ರೇಟ್ ಆದಂಥ ಒಂದು ಸ್ವೀಟು ಹನಿ ಡ್ಯೂ ಅಂತ, ಮತ್ತು ನನ್ನ ಫೇವ್ರೇಟು ಬಟನ್ ಇಡ್ಲಿ, ಸಾಂಬಾರ್ ಡಿಪ್ಪು. ಮತ್ತು ಇಲ್ಲಿ ಬಂದರೆ ದೋಸೆ ಮಿಸ್ ಮಾಡೋಂಗೇ ಇಲ್ಲ. ಮಿಸ್ ಮಾಡಿಬಿಟ್ಟು ಹೋದರೆ ಅದು ಸರಿ ಹೋಗೋದಿಲ್ಲ. ಸೊ ಒಂದು ದೋಸೆನೂ ಆರ್ಡರ್ ಮಾಡಿದ್ದೀನಿ, ಅದು ಬೆಣ್ಣೆ ಮಸಾಲೆ ದೋಸೆ. ಸೊ ದೋಸೆನ ತಿನ್ನೋ ಟೈಮ್ ಈಗ ಜೊತೆಯಲ್ಲಿ 3 ಥರದ ಚಟ್ನಿ ಬರುತ್ತೆ. ಸೊ ಎಲ್ಲ ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ. ಈಗ ದೋಸೆ ತಿನ್ನೋಣ ಬನ್ನಿ. ನಿಮಗೆ ಉಲ್ಟಾ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ದೋಸೆ ಅಂತ. ನಾವು ಲಾಸ್ಟ್ ಟೈಮ್ ತಿಂದಾಗೂ ಅಷ್ಟೇ ದೋಸೆ ಸೆಂಟ್ರ್ನಲ್ಲಿ ಮುರಿದು ತಿಂದಿದ್ದೆ. ಸೊ ಈಗ ಈ ದೋಸೆ ಇನ್ ಡೆಪ್ತು ನೋಡೋಣ ಬನ್ನಿ. ಸೊ ಚಾಲುಕ್ಯ ಸಾಮ್ರಾಟ್ ಹೋಟೆಲ್ಲು 60 ವರ್ಷ ಹಳೆಯ ಹೋಟೆಲ್ಲು. ಇಲ್ಲಿ ಈ ಮಸಾಲೆ ದೋಸೆ, ರವೆ ಇಡ್ಲಿ ಮತ್ತು ಈ ಬಾದಾಮ್ ಹಲ್ವಾ ಸಿಕ್ಕಾಪಟ್ಟೆನೇ ಫೇಮಸ್ ಅಂತಲೇ ಹೇಳ್ಬೋದು. ಸೊ ಏಕೆಂತೇಳಿದ್ರೆ ತುಂಬ ಜನ ತುಂಬ ಫಾಸ್ಟ್ ಮೂವಿಂಗು ಇದೇ ಇರೋದು. 60 ವರ್ಷದಿಂದ ತುಂಬ ಜನ ಬಂದು ಇದನ್ನೇ ಜಾಸ್ತಿ ತಿನ್ನೋದು. ಸೊ ಅದಕ್ಕೋಸ್ಕರ ಈ 3
ಡಿಶಸ್ನ ನಾನು ತೊಗೊಂಡಿದ್ದೀನಿ. ಬೆಣ್ಣೆ ಕೊಟ್ಟಿದ್ದಾರೆ, ಬೆಣ್ಣೆ ಕರಗಿ ಕೆಳಗಡೆ ಬಿದ್ದಿತ್ತು, ಸ್ವಲ್ಪ ಹಾಕಿ ಮಾಲಿಷ್ ಮಾಡಿಬಿಡೋಣ. ಈ ಒಂದು ಕಲರ್ಫುಲ್ ದೋಸೆಗೆ ನ್ಯಾಚುರಲ್ ಕಲರು, ಇದೊಂದು ಸೀಕ್ರೆಟ್ ರೆಸಿಪಿ. ಸೊ ನೋಡಿ ಯಾವ ಥರ ಇದೆ ಅಂತ. ಆಹಾ, ಎಷ್ಟು ನೀಟಾಗಿ ಮಡಿಚಿದ್ದಾರೆ ಟ್ರಯಾಂಗಲ್ ಶೇಪ್ನಲ್ಲಿ ಅಂದರೆ ಅದ್ಭುತ ಇದೊಂದು. ಸೊ ಈಗ ಈ ದೋಸೆನ ಸೈಡಲ್ಲಿ ಮುರ್ಕೊಂಡು ಪಲ್ಯ ಸೇರಿಸಿ ಅದಾದಮೇಲೆ ಗ್ರೀನ್ ಚಟ್ನಿನಲ್ಲಿ ಟೇಸ್ಟ್ ಮಾಡೋಣ ಫಸ್ಟು. ಮೊದಲನೇದಾಗಿ ಈ ಚಾಲುಕ್ಯ ಹೋಟೆಲಲ್ಲಿ ದೋಸೆ ಯಾವಾಗಲೂ ಇದೇ ಥರನೇ ಟ್ರಯಾಂಗಲಲ್ಲೇ ಇರುತ್ತೆ. ಇನ್ನೊಂದು ಈ ಥರ ಕಲರ್ ದೋಸೆ ನೀವೆಲ್ಲೂ ನೋಡಿರ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ ಇದು ಚಾಲುಕ್ಯ ಹೋಟೆಲಲ್ಲಿ ಮಾತ್ರನೇ ಸಿಗೋದಿದು. ಸೊ ನೋಡಿ ಯಾವ ಥರ ಇದೆ ಅಂತ. ತುಪ್ಪ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಕಿದ್ರು. ಆ ಕ್ರಿಸ್ಪಿನೆಸ್ಸು ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ಸೊ ತುಪ್ಪನೂ ಅಷ್ಟೇ ಯಥೇಚ್ಛವಾಗಿ ಹಾಕಿದ್ದಾರೆ. ಕ್ರಿಸ್ಪಿ ದೋಸೆ, ಆಲೂಗಡ್ಡೆ ಪಲ್ಯ ಅಂತೂ ಚೆನ್ನಾಗಿ ಸೂಪರಾಗಿ ಮೈಲ್ಡಾಗಿ ಮಾಡಿದ್ದಾರೆ. ಇದು ಫುಲ್ ಮ್ಯಾಶ್ ಮಾಡಿಲ್ಲ, ಇಲ್ಲಿ ಆಲೂಗಡ್ಡೆನೂ ಹಾಗೇ ಇರುತ್ತೆ. ಸೊ ಆ ಬೈಟ್ಸ್ ಹಾಗೆ ಸಿಗುತ್ತೆ ನಿಮಗೆ. ಜೊತೆಯಲ್ಲಿ ಅಲ್ಲಲ್ಲಿ ಸಿಗುವಂಥ ಗೋಡಂಬಿ ಡೀಪ್ ಫ್ರೈ ಮಾಡಿ ಹಾಕಿರ್ತಾರೆ. ಗ್ರೀನ್ ಚಟ್ನಿ ಅಂತೂ ಅಲ್ಟಿಮೇಟು. ಸೊ ಹಾಗೆ ಒಂದು ಸ್ವಲ್ಪ ತೊಗೊತೀನಿ ವಿತೌಟ್ ಪಲ್ಯ, ಯಾಕಂದರೆ ನಾನು ಸ್ವಲ್ಪ ಜಾಸ್ತಿ ಪಲ್ಯ ಎತ್ಕೊಂಡ್ಬಿಟ್ಟಿದ್ದೆ. ತುಪ್ಪ ಫ್ಲೇವರ್ಸ್ ಅಂತೂ ಜಾಸ್ತಿ ಕಾಣಿಸುತ್ತೆ ಈ ದೋಸೆನಲ್ಲಿ. ಪ್ಲಸ್ ಇವರ ಒಂದು ಸ್ಪೆಷಲ್ ಮಸಾಲೆ ಅದ್ಭುತ ಗುರು. ಸೊ ದೋಸೆ ಒಳಗಡೆ ಈ ಮಸಾಲೆ ಏನು ಹಾಕಿದ್ದಾರೆ, ಒಂದು ಸ್ವಲ್ಪ ಮಸಾಲೆ ಹಾಕಿ ತುಪ್ಪ ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬೇಗ ಬಿಡ್ತಾರೆ. ಆದಮೇಲೆ ಒಂದು ಲೇಯರ್ ಅದೇನಿದೆ ಆ ಮಸಾಲೆನ ತೆಗೆದು ಮತ್ತೆ ಇದು ಮಾಡಿಕೊಂಡು ಆ ದೋಸೆಗೆ ಉಜ್ಜಿ 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 ಮಾಡ್ತಾರೆ. ಅದು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದು. ಆ ಸ್ಲೋ ಕುಕ್ಕು ಆ ತವಾ ಮೇಲೆ ಬೇಯ್ತಾ ಇತ್ತು ತುಪ್ಪದಲ್ಲಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇತ್ತು. ಈಗ ವೈಟ್ ಚಟ್ನಿನಲ್ಲಿ ಟ್ರೈ ಮಾಡ್ಬಿಡ್ತೀನಿ. ಈ ಚಟ್ನಿ ಬಂದು ಸ್ವಲ್ಪ ಕಾಯಿ ಡಾಮಿನೇಟ್ ಮಾಡುತ್ತೆ. ಗ್ರೀನ್ ಚಟ್ನಿನಲ್ಲಿ ಜಾಸ್ತಿ ಪುದೀನ ಮತ್ತು ಕೊತ್ತಂಬರಿ ಫ್ಲೇವರ್ ಇತ್ತು. ಇದರಲ್ಲಿ ಕಾಯಿ ಡಾಮಿನೇಟ್ ಮಾಡ್ತಾ ಇದೆ, ಬಟ್ ಆದ್ರೂ ಖಾರ ಇದೆ ಇದರಲ್ಲಿ. ಲೈಟಾಗಿ ತಿಂತ ಕಾಯೆಲ್ಲ ಹೋದ್ಮೇಲೆ ಒಂದು ಲೈಟಾಗಿ ಖಾರ ಫೀಲ್ ಆಗುತ್ತೆ. ಇನ್ನೊಂದು ಲೈಟಾಗಿ ಹಸಿಮೆಣಸಿನ್ಕಾಯಿ ಹಾಕಿರ್ತಾರೆ, ಬಟ್ ಜಾಸ್ತಿ ಕಾಯಿ ಇರೋದ್ರಿಂದ, ಕೊಬ್ಬರಿ ಇರೋದ್ರಿಂದ ಅದು ವೈಟ್ ಕಲರ್ ಕಾಣುತ್ತೆ. ಇದು ಹಳೆ ಹೋಟೆಲ್ ಇತ್ತು ಚಾಲುಕ್ಯ ಸರ್ಕಲಲ್ಲಿ. ನಾನು ಅಲ್ಲಿ ಒಂದು 2-3 ಸಲ ಟೇಸ್ಟ್ ಮಾಡಿದ್ದೀನಿ ನಾನು. ಸೊ ಈಗ ಅದು ಹೊಸ ರೂಪ ತೊಗೊಂಡು ಇಲ್ಲಿ ಬಂದಿದೆ. ಒಂಥರ ಅರಮನೆ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. 2 ವರ್ಷ ಟೈಮ್ ತೊಗೊಂಡು ಸೂಪರಾಗಿದೆ. ಈಗ ದೋಸೆ ಕಲ್ಲರೇ ಇರುವಂಥ ಒಂದು ರೆಡ್ ಚಟ್ನಿ. ಇದರಲ್ಲಿ ಸ್ವಲ್ಪ ಟ್ಯಾಂಗಿ ಫೀಲ್ ಆಗುತ್ತೆ. ಆ ಟೊಮೆಟೊ ಫ್ಲೇವರ್ಸ್ ಇದೆ ಇದರಲ್ಲಿ. ಮೂರು ಚಟ್ನಿನೂ ದೋಸೆಗೆ ಸಿಕ್ಕಾಪಟ್ಟೆ ಒಳ್ಳೆ ಕಾಂಬಿನೇಷನ್ನು. ಸಾಂಬಾರು ಕೊಟ್ಟಿರ್ತಾರೆ, ಸಾಂಬಾರಿನಲ್ಲೂ ಬೇಕಾದ್ರೆ ತಿನ್ಬೋದು. ಸಾಂಬಾರನ್ನ ಟ್ರೈ ಮಾಡಿಬಿಡ್ತೀನಿ. ಸಾಂಬಾರಂತೂ ತುಂಬ ಚೆನ್ನಾಗಿದೆ. ತುಂಬ ದಿನ ಆಗಿತ್ತು. ಚರ್ಚ್ ಸ್ಟ್ರೀಟ್ನಲ್ಲಿರೋ ಸಾಮ್ರಾಟ್ಗೆ ಹೋಗಿದ್ವಿ, ಚಾಲುಕ್ಯ ಸಾಮ್ರಾಟ್ಗೆ. ಅದಾದಮೇಲೆ ತುಂಬ ದಿನ ಆದಮೇಲೆ ಗ್ಯಾಪ್ ತಗೊಂಡು ಈ ಬ್ರ್ಯಾಂಚಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇನಾಗ್ರೇಷನ್ ಬರಬೇಕಾಗಿತ್ತು, ನಾವು ಟೈಮಲ್ಲಿಲ್ಲ, ಅದಕ್ಕೆ ಬಂದಿಲ್ಲ. ಬಟ್ ಇವತ್ತು ಬಂದಿದ್ದು ಸೂಪರ್ ವರ್ತು. ವೀಕ್ ಡೇ ಬಂದಿದ್ದೀವಿ. ಸೊ ಸ್ವಲ್ಪ ಜನ ಖಾಲಿ ಆದಮೇಲೆ ನಾವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಗಲೇ ಸಿಕ್ಕಾಪಟ್ಟೆ ಜನ ಇದ್ದರು. ನಮ್ಮ ಡೈರೆಕ್ಟ್ರು ರಘುರಾಮ್ ಅವರು ಸಿಕ್ಕಿದ್ರು ಆಗಲೇ. ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವರು ಸುಮಾರು ಸಿನಿಮಾ ರಿಲೇಟೆಡ್ ಸ್ಟೋರೀಸ್ ಮಾಡ್ತಾರೆ. ಸೊ ಹಾಗೆ ಸಿಕ್ಬಿಟ್ಟು ಮಾತಾಡ್ಸ್ಕೊಂಡು ಹೋದರು. ಸೊ ತುಂಬ ಜನ ಸೆಲೆಬ್ರಿಟೀಸ್ ಬರ್ತಾರೆ. ತುಂಬ ಜನಕ್ಕೆ ಚಾಲುಕ್ಯ ಸಾಮ್ರಾಟ್ ಸಿಕ್ಕಾಪಟ್ಟೆ ಫೇವ್ರೆಟ್ ಜಾಗ ಇದು, ಎಸ್ಪೆಷಲಿ ದೋಸೆಗೆ. ಸೊ ದೋಸೆ ತಿಂದು ಮುಗಿಸ್ಬಿಟ್ಟು ನಿಮಗೆ
ನನ್ನ ಫೇವ್ರೇಟು ಬಟನ್ ಇಡ್ಲಿ ಜೊತೆಯಲ್ಲಿ ಸಿಗ್ತೀನಿ ನೋಡ್ತಾರೆ. ಸೊ 3 ಚಟ್ನಿ ಕೊಡ್ತಾರೆ, 2ನೇ ಚಟ್ನಿ ತೊಗೊಂಡಿದ್ದೆ ಟೇಸ್ಟ್ಗೆ. ಈಗ 3 ಜೊತೆ ಚಟ್ನಿ ತೊಗೊಂಡು ಟೇಸ್ಟ್ ಮಾಡ್ತೀನಿ. ಚಟ್ನಿ ಅಂತೂ ಅದ್ಭುತ. ಒಳ್ಳೆ ದೋಸೆ, ಒಳ್ಳೆ ಪಲ್ಯ, ಒಳ್ಳೆ 3 ಚಟ್ನಿ, ತುಂಬ ಚೆನ್ನಾಗಿದೆ. ಜೊತೆಯಲ್ಲಿ ಗೋಡಂಬಿ ನೋಡಿ, ಈ ಥರ ಗೋಡಂಬಿ ಕೂಡ ಹಾಕ್ತಾರೆ ದೋಸೆ ಮಾಡಬೇಕಾದಾಗ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸೂಪರ್. ನಾನು ಎಲ್ಲೇ ಹೋದ್ರೂ ಇಡ್ಲಿ ಮಾತ್ರ ಮಿಸ್ ಮಾಡೋದಿಲ್ಲ. ಎಷ್ಟೇ ಬೇರೆ ಡಿಶಸ್ ತಿಂದಿದ್ರೂ ಅಟ್ಲೀಸ್ಟ್ ಒಂದು ಸಿಂಗಲ್ ಇಡ್ಲಿ ಆದರೂ ತಗೊಂಡು ಸಾಂಬಾರ್ ಡಿಪ್ನಲ್ಲಿ ಟ್ರೈ ಮಾಡಿಬಿಡ್ತೀನಿ, ಟ್ರಾವೆಲ್ ಮಾಡಬೇಕಾದ್ರೆ ಆಗಲಿ ಎಲ್ಲರೂ ಹೋಗಬೇಕಾದ್ರೆ ಆಗಲಿ. ಸೊ ಈಗ ನನ್ನ ಫೇವ್ರೇಟು ಬಟನ್ ಇಡ್ಲಿ ಸಾಂಬಾರ್ ಡಿಪ್ ತಿನ್ನೋ ಸಮಯ. ಒಂದು ಮಸಾಲೆ ದೋಸೆ ಆರಾಮಾಗಿ ತಿಂದು ಮುಗಿಸ್ಬಿಟ್ಟೆ ನಾನು. ಸೆಕೆಂಡು ರವೆ ಇಡ್ಲಿ ತೊಗೊಂಡಿದ್ದೀನಿ, ಅದಕ್ಕೂ ಸ್ವಲ್ಪ ತುಪ್ಪ ಚೆನ್ನಾಗಿ ಹಾಕಿದ್ದಾರೆ. ಸೊ 2 ಥರದ್ದು ಒಂದು ಸಾಗು ಮತ್ತು ಒಂದು ಸಾಂಬಾರು ಕೊಟ್ಟಿದ್ದಾರೆ. ಸೊ ಫಸ್ಟು ಸಾಂಬಾರು ಜೊತೆ ಡಿಪ್ ಮಾಡಿ ಟೇಸ್ಟ್ ಮಾಡ್ತೀನಿ. ಇದು ಈ ಸಾಂಬಾರು ಬಂದು ಪ್ರಾಪರ್ ನಮ್ಮ ಟಿಪಿಕಲ್ ಉಡುಪಿ ಸ್ಟೈಲ್ ಸಾಂಬಾರು. ಇದು ನುಗ್ಗೆಕಾಯಿ ಹಾಕಿ ಎಲ್ಲ ಮಾಡ್ತಾರಲ್ಲ ಆ ಥರ ಸಾಂಬಾರಲ್ಲ, ಇದು ಟಿಪಿಕಲ್ ನಮ್ಮ ಬೆಂಗಳೂರು ಸ್ಟೈಲ್ ಸಾಂಬಾರು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಒಂದು ಸಾಫ್ಟ್ ಇಡ್ಲಿಗಳು, ಒಂದು ಒಳ್ಳೆ ಸಾಂಬಾರು ಇದು. ಸೊ ಫೈನಲಿ ಬಾದಾಮ್ ಹಲ್ವಾ ಬಾಳೆಎಲೆ ಮೇಲೆ ಬಂದಿದೆ. ನೋಡಿ ಯಾವ ಥರ ಇದೆ ಅಂತ. ಹನಿ ಡ್ಯೂ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಇವ್ರ ಹಳೆ ಹೋಟ್ಲಲ್ಲಿ ಇದ್ದಾಗೂ ನಾನು ಯಾವತ್ತೂ ನನಗೆ ಗೊತ್ತಿರಲಿಲ್ಲ, ಟ್ರೈ ಮಾಡಿರಲಿಲ್ಲ. ಇದು ಯಾವ ಥರ ಇದೆ ಅಂದರೆ ಟೆಕ್ಸ್ಚರು ರಸ್ಕ್ನ ಒಂದು ಸಕ್ಕರೆ ಪಾಕನಲ್ಲಿ ಹಾಕಿರೋ ಥರ ಒಂದು ಫೀಲ್ ಕೊಡ್ತಾ ಇದೆ. ಸೊ ನೋಡಿ ನೀವು, ನಿಮಗೆ ಗೊತ್ತಾಗ್ತಾ ಇರ್ಬೋದು. ಮೇಲೆ ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ. ಹೇಳೋಕ್ಕೆ ವರ್ಡ್ಸ್ ಇಲ್ಲ, ಇದಕ್ಕೆ ತಿನ್ನಬೇಕಷ್ಟೇ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಅದ್ಭುತ. ಸಕ್ಕರೆ ಪಾಕ ಸೇರ್ಕೊಂಡ್ಬಿಟ್ಟಿದೆ. ಆ ರೋಸ್ ವಾಟರ್ದು ಫ್ಲೇವರ್ ಸಿಗ್ತಾ ಇದೆ. ಸೂಪರ್ ಗುರು, ಇದು ತುಂಬ ಚೆನ್ನಾಗಿದೆ. ಯಾಕೆ ಜನ ಇಷ್ಟಪಡ್ತಾಯಿದ್ರು ಅಂದರೆ ಒಂದು ಮೈಲ್ಡ್ ಸ್ವೀಟ್ನೆಸ್ಸು. ಸೊ ಚೆನ್ನಾಗಿದೆ, ಅಲ್ಟಿಮೇಟ್. ಬಾದಾಮ್ ಹಲ್ವಾ ಜೊತೆಯಲ್ಲಿ ಇದನ್ನು ಟ್ರೈ ಮಾಡಿ. ಸಿಕ್ಕಾಪಟ್ಟೆ ಪೊಲಿಟಿಷಿಯನ್ಸ್ಗೆಲ್ಲ ಇಷ್ಟ ಅಂತ ಇದು. 20 kg ಮಾಡ್ತಾರಂತೆ ಒಂದು ದಿವಸಕ್ಕೆ ಅಷ್ಟೇ. ಬೆಳಗ್ಗೆ ಮಾಡಿದ 10 ಗಂಟೆ 11 ಗಂಟೆ ಅಷ್ಟೊತ್ತಿಗೆಲ್ಲ ಖಾಲಿ ಆಗಿಬಿಡುತ್ತಂತೆ, ಅಷ್ಟು ಡಿಮ್ಯಾಂಡ್ ಅಂತ ಇದು. ಸೊ ಬಂದಾಗ ಮಿಸ್ ಮಾಡಬೇಡಿ, ಖಂಡಿತ ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿದೆ, ಸೂಪರ್, ಸಕಲಾಗಿದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬಾ ಇಷ್ಟ ಆಯಿತು. ಮುಗಿಸ್ಬಿಟ್ಟು ಔಟ್ಲೋಗಿ ಸಿಗ್ತೀನಿ. ಸಿಕ್ಕಾಪಟ್ಟೆನ ತೃಪ್ತಿ ಕೊಡ್ತೀವಿ. ಜಾಗನೂ ಅಷ್ಟೇ, ಒಳ್ಳೆ ಆ್ಯಂಬಿಯನ್ಸು. ಅಲ್ಲಿ ಹೋಟ್ಲಲ್ಲಿ ಕ್ಲೋಸ್ ಆದಾಗ ತುಂಬಾ ಬೇಜಾರಾಗಿತ್ತು, ಬಟ್ ಈಗ ಅದ್ದೂರಿಯಾಗಿ ಓಪನ್ ಮಾಡಿದ್ದಾರೆ. ಆದಷ್ಟು ಬೇಗ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾದರೂ ಬನ್ನಿ. ಇನ್ನು ದೋಸೆ ಮತ್ತು ಇಲ್ಲಿ ಸಿಗುವಂಥ ಒಂದು ಡಿಶಸ್ ಬಗ್ಗೆ ಹೆಚ್ಚು ಮಾತಾಡೋ ಅವಶ್ಯಕತೆ ಇಲ್ಲ, ನಾವು ತುಂಬ ಚಿಕ್ಕವರು ಮಾತಾಡಬೇಕು ಅಂದರೆ. ಸೊ ಆದಷ್ಟು ನಿಮಗೆ ಒಂದು ಕಿಚನ್ ಟೂರ್ ಆಗಲಿ, ಈ ಜಾಗ ಟೂರ್ ಆಗಲಿ ಎಲ್ಲ ಮಾಡಿಸಿದ್ದೀವಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಸೊ ಇಷ್ಟ ಆಗಿದೆ ಏನು ಮಾಡಬೇಕು ಸರ್? ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಡಸ್ಟ್ರಿ ಮೀಡಿಯಲ್ಲಿ ನಾವೆಲ್ಲರೂ ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.